ನಮಸ್ಕಾರ, ನಾನು ದಿವ್ಯಶ್ರೀ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ. 2020 ಅನ್ನುವಂತಹ ಈ ಹೊಸ ವರ್ಷದಲ್ಲಿ ಜಂಟಿ ಅಧಿವೇಶನವನ್ನು ಕರೆಯಲಾಗಿತ್ತು. ಈ ಅಧಿವೇಶನದಲ್ಲಿ ಪ್ರೊಸೀಜರ್ ಎಂಬಂತೆ ರಾಜ್ಯಪಾಲರು ಭಾಷಣವನ್ನು ಮಾಡಬೇಕಿತ್ತು. ಹೌದು, ಇದರ ಬಗ್ಗೆ ಒಂದಷ್ಟು ಕುತೂಹಲ ಪ್ರಶ್ನೆಗಳು ಖಂಡಿತವಾಗ್ಲೂ ಇತ್ತು. ರಾಜ್ಯಪಾಲರು ಭಾಷಣವನ್ನು ಮಾಡ್ತಾರಾ ಇಲ್ವಾ? ರಾಜ್ಯಪಾಲರು ಈ ಜಂಟಿ ಅಧಿವೇಶನಕ್ಕೆ ಬರ್ತಾರಾ ಇಲ್ವಾ? ಬಂದ ಸಂದರ್ಭದಲ್ಲಿ ಕ್ಯಾಬಿನೆಟ್ನಿಂದ ಅಥವಾ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ಧಪಡಿಸಿದಂತಹ ಆ ಭಾಷಣವನ್ನ ಉಲ್ಲೇಖ ಮಾಡ್ತಾರಾ ಇಲ್ವಾ ಅಂತ ಈ ಪ್ರಶ್ನೆಗಳಿಗೆ ರಾಜ್ಯಪಾಲರಾಗಿರುವಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಹೌದು, ರಾಜ್ಯಪಾಲರಾಗಿರುವಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಬಂದರು ಜಂಟಿ ಅಧಿವೇಶನಕ್ಕೆ. ಬಂದು ತಮ್ಮ ಭಾಷಣವನ್ನ 1 ನಿಮಿಷ 5 ಸೆಕೆಂಡ್ಗೆ ಸೀಮಿತಗೊಳಿಸಿದರು. ಅಲ್ಲಿರುವವರಿಗೆ ಶುಭ ಹಾರೈಸಿ ಅಲ್ಲಿಂದ ತೆರಳಿದ್ದಾರೆ. ಆದರೆ ಸರ್ಕಾರ ಸಿದ್ಧಪಡಿಸಿದಂತಹ ಆ ಭಾಷಣವನ್ನು ಅವರು ಉಲ್ಲೇಖನೂ ಮಾಡಲಿಲ್ಲ, ಪ್ರಸ್ತುತಪಡಿಸಲಿಲ್ಲ. ಇದು ಕರ್ನಾಟಕ ಕಾಂಗ್ರೆಸ್ನ ರಾಜ್ಯ ನಾಯಕರಿಗೆ ಅಸಮಾಧಾನವನ್ನು ಉಂಟು ಮಾಡಿತು. ಸದನದಲ್ಲಿ ಹೈಡ್ರಾಮಾವೇ ನಡೆದು ಹೋಯಿತು. ಆ ಸಿಚುವೇಶನ್ ಅನ್ನು ನೀವು ಗಮನಿಸಿಕೊಳ್ಳುವುದಾದರೆ, ಬಿಜೆಪಿ ನಾಯಕರು ಥಾವರ್ ಚಂದ್ ಗೆಹ್ಲೋಟ್ ರಾಜ್ಯಪಾಲರು ತೆರಳುವ ಸಂದರ್ಭದಲ್ಲಿ ನಮಸ್ಕರಿಸಿ ಅವರಿಗೆ ಬೀಳ್ಕೊಡ್ತಾ ಇದ್ರೆ, ಕಾಂಗ್ರೆಸ್ನ ಬಹುತೇಕ ನಾಯಕರು ಧಿಕ್ಕಾರವನ್ನು ಕೂಗ್ತಾ ಇದ್ರು. ಹಾಗಾದ್ರೆ ರಾಜ್ಯಪಾಲರ ಈ ನಡೆ ಸರಿಯಾ? ರಾಜ್ಯಪಾಲರು ಭಾಷಣವನ್ನ ಮಾಡದೆ ಹೊರಡಬಹುದಾ? ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣದಲ್ಲಿ ತನಗೆ ಸರಿ ಅನಿಸದ ಕೆಲವೊಂದು ಸೆಂಟೆನ್ಸ್ಗಳನ್ನು ಬಿಟ್ಟು ಭಾಷಣವನ್ನ ಮಾಡಬಹುದಿತ್ತ? ಅಸಲಿಗೆ ಇಂಥ ಒಂದು ಸಂವಿಧಾನದ ರಚನೆಯಲ್ಲಿ ರಾಜ್ಯಪಾಲರ ಪಾತ್ರ ಏನು, ಅವಶ್ಯಕತೆ ಇದೆಯಾ ಇಲ್ವಾ? ಇದೆಲ್ಲದ್ರ ಬಗ್ಗೆ ಸಹಜವಾಗಿ ನಿಮಗೆ ಖಂಡಿತ ಪ್ರಶ್ನೆಗಳಿರುತ್ತವೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾಗಿರುವಂತಹ ಬಾಲನವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಂವಿಧಾನ ಹಿಂಗೆ ರಚನೆ ಆಗ್ಬಿಟ್ಟಿದೆ ಸರ್. ರಾಜ್ಯಪಾಲರ ಪಾತ್ರದ ಬಗ್ಗೆ ಹೇಳಿ. ರಾಜ್ಯಪಾಲರ ಉಪಸ್ಥಿತಿ ಇರಬೇಕು, ಭಾಷಣ ಆಗಬೇಕು, ಅದರ ಮೇಲೆ ಚರ್ಚೆ ಆಗಬೇಕು ಅನ್ನುವಂತಹ ಈ ಒಂದು ಪ್ರೊಸೀಜರ್ನ ನಡುವೆ ರಾಜ್ಯಪಾಲರ ಉಪಸ್ಥಿತಿ ಬೇಕಾ ಬೇಡವಾ ಅನ್ನೋದೇ ನನ್ನ ಮೊದಲ ಪ್ರಶ್ನೆ. ನೋಡಿ, ರಾಜ್ಯಪಾಲರು ಬೇಕಾ? ಒಂದು ಪ್ರಜಾಪ್ರಭುತ್ವ, ಎಲ್ಲ ಜನರು ಮತ ಕೊಟ್ಟು ಒಂದು ಸರ್ಕಾರವನ್ನು ರಚನೆ ಮಾಡ್ತಾರೆ. ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ. ತಮಿಳುನಾಡಿನಲ್ಲಿ DMK ಸರ್ಕಾರ ನಡೀತಾ ಇದೆ. ಕೇರಳದಲ್ಲಿ ಲೆಫ್ಟು CPM ಲೆಡ್ ಸರ್ಕಾರ ನಡೀತಾ ಇದೆ. ಇಲ್ಲಿ 3 ಗವರ್ನರ್ಸು, ಕರ್ನಾಟಕ, ಕೇರಳ, ತಮಿಳುನಾಡು, 3 ಜನನೂ ಇವರು ನಾಗ್ಪುರಿಂದ ಬಂದಿದ್ದಾರೆ. ಡೆಲ್ಲಿಯಿಂದ ಬಂದಿದ್ದಾರೆ. ರೂಟ್ ನಾಗ್ಪುರ್ಗೆ ಹೋಗಿ ಅಲ್ಲಿ ಬಂದಿದ್ದಾರೆ. 3 ಜನರೂ RSSಗೆ ಸೇರಿರೋರು. ಈಗ ಕರ್ನಾಟಕ ಗವರ್ನರು BJP ಪಕ್ಷದಲ್ಲಿ ಇದ್ದರು. 2014ರಿಂದ 2021ವರೆಗೆ ಕೇಂದ್ರ ಸರ್ಕಾರದ ಸಚಿವರಾಗಿ ಕೂಡ ಇದ್ದರು. ಅದೇ ರೀತಿಯಲ್ಲಿ ಇದು 3 ಸ್ಟೇಟಲ್ಲಿನೂ ಇದೇ ನಡೀತಾ ಇದೆ. ಕೇರಳದಲ್ಲಿ ಫಿಸ್ಕಲ್ ಡಿಫಿಷಿಯನ್ಸಿ, ಅವ್ರಿಗೆ ದುಡ್ಡು ಬಂದಿಲ್ಲ. ಈಗ ಪಿಣಯಾರಿ ವಿಜಯನ್ ಏನು ಹೇಳ್ತಾರೆ, 1 ರೂಪಾಯಿ ತಗೊಂಡು ಹೋಗ್ತೀರಾ, 21 ಪೈಸಾ ಕೊಡ್ತೀರಾ. ತಮಿಳ್ನಾಡು ಚೀಫ್ ಮಿನಿಸ್ಟರ್ ಹೇಳ್ತಾರೆ, 1 ರೂಪಾಯಿ ತಗೊಂಡು ಹೋಗ್ತೀರಾ, 25 ಪೈಸಾ ವಾಪಸ್ ಕೊಡ್ತೀರಾ. ಕರ್ನಾಟಕದಲ್ಲಿ ನೀವು 1 ರೂಪಾಯಿ ತಗೊಂಡು ಹೋಗಿರಾ, 30 ಪೈಸಾ ಕಡಿಮೆ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಉತ್ತರ ಪ್ರದೇಶಲ್ಲಿ 1 ರೂಪಾಯಿ ತಗೊಂಡು 5 ರೂಪಾಯಿ ಕೊಡ್ತೀರಾ ಅಂತಾರೆ. ಇದು ಪರ್ಸೆಂಟೇಜ್ ವೈಸು. ಈಗ ಗವರ್ನರ್ ಅನ್ನೋದು ಹೆಂಗೆ ಶುರು ಆಯ್ತಂದ್ರೆ, 1829ನೇ ಇಸ್ವಿಯಲ್ಲಿ ಕ್ವೀನ್ ಆಫ್ ಇಂಗ್ಲೆಂಡ್ ಅವ್ರದ್ದು ಆಡಳಿತ, ಅವ್ರ ಏಜೆಂಟ್ಗಳನ್ನು ಗವರ್ನರ್ ಆಗಿ ಕಳಿಸ್ತಾರೆ. ಇಲ್ಲಿಂದ ದುಡ್ಡು ವಸೂಲಿ ಮಾಡಿ ಅಲ್ಲಿ ಕಳಿಸ್ಬೇಕು. ಇದು ಪದ್ಧತಿ ಇತ್ತು. ಸ್ವತಂತ್ರ ಬಂದ ಮೇಲೆ ಸಂವಿಧಾನ ಬಂತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು, ಬೇರೆ ಪ್ಯಾನಲ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಲೆಡ್ ಬೈ ಡಾಕ್ಟರ್ ಓನ್ಲಿ. ಅದರಲ್ಲಿ ಆರ್ಟಿಕಲ್ 163, ಆರ್ಟಿಕಲ್ 176 2 ಆರ್ಟಿಕಲ್ ಇದೆ. ಈಗ ಸೆಂಟ್ರಲ್ ಕೇಂದ್ರ ಸರ್ಕಾರದವರು ಒಂದು ಗವರ್ನರ್ನ ಅವರು ಕಳಿಸ್ತಾರೆ. ಇದಕ್ಕೆ ಫಸ್ಟು DMK ಸರ್ಕಾರ ಇದ್ದಾಗ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಶಿಪ್, ಅದ್ರ ಬಗ್ಗೆ ಒಂದು ರಾಜಮನ್ನಾರ್ ಕಮಿಟಿ ಒಂದು ಕಮಿಷನ್ ಹಾಕಿ, ಒಂದು ಚೀಫ್ ಜಸ್ಟಿಸ್ ಆಫ್ ತಮಿಳ್ನಾಡು ಅವ್ರ ಮೇಲೆ ಇದು ಸುಮಾರು ಚರ್ಚೆಗಳು ಆಯಿತು. ಅದರಲ್ಲಿ ಸೆಂಟರ್ ಸ್ಟೇಟ್ ರಿಲೇಷನ್ಶಿಪ್ ಬಗ್ಗೆಲ್ಲ ಕೂಡ ಡಿಸ್ಕಷನ್ ಆಯಿತು. ಕೊನೆಯಲ್ಲಿ ರೆಕಮೆಂಡೇಶನ್ ಈ ಪಾತ್ರ ಬೇಕಾಗಿಲ್ಲ.
ಇದು ಸೆಂಟ್ರಲ್ ಏಜೆಂಟ್ ಥರ ಆಡ್ತಾರೆ ಅನ್ನೋದು ಬಂತು. ಹ್ಮ್ ಆಮೇಲೆ ಕಲ್ಕಟ್ಟ ವೆಸ್ಟ್ ಬೆಂಗಾಲಲ್ಲಿ ಇದೇ ಒಂದು ಪರಿಸ್ಥಿತಿ ಬಂದಾಗ ಹ್ಮ್ 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 ಅಲ್ಲಿ ಹೈಕೋರ್ಟ್ಗೆ ಹೋದರು. ಹ್ಮ್ ಅಲ್ಲಿ ಕಲ್ಕಟ್ಟ ಹೈಕೋರ್ಟ್ನವರು ಹೇಳಿದರು, ಗವರ್ನರು ಏನು ಸ್ಪೀಚು ಪ್ರಿಪೇರ್ ಮಾಡಿ ಡ್ರಾಫ್ಟ್ ಮಾಡಿ ಕೊಡ್ತಾರೋ ಅದನ್ನೇ ಓದಬೇಕು. ಓಕೆ. ಎಡಿಟಿಂಗ್ ಇಲ್ಲ, ಹ್ಮ್ ಡಿಲೀಟಿಂಗ್ ಇಲ್ಲ, ಹ್ಮ್ ಆ್ಯಡಿಂಗ್ ಇಲ್ಲ. ಹ್ಮ್ ಇದು ತೀರ್ಪು. ಹ್ಮ್ ಸುಪ್ರೀಂ ಕೋರ್ಟ್ದು ತೀರ್ಪಿದೆ, ಹ್ಮ್ ತಮಿಳ್ನಾಡು ಹೈಕೋರ್ಟ್ದು ತೀರ್ಪಿದೆ, ಸರ್ಕಾರಿ ಕಮಿಷನ್ನಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಪೂಂಚಿ ಕಮಿಷನ್ನಲ್ಲಿ ಡಿಸ್ಕಷನ್ ಆಗ್ತಾ ಇದೆ. ಹ್ಮ್ ಈಗ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಸರ್ಕಾರಗಳು 3 ಜನನೂ ಸೇರಿ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಶಿಪ್ ಬಗ್ಗೆ ಮತ್ತು ಗವರ್ನರ್ ಬಗ್ಗೆ ಕೂಡ ಅವರು ಒಂದು ಕನ್ವೆನ್ಷನ್ ಮಾಡೋದು, ಒಂದು ಕಮಿಷನ್ ಮಾಡೋದು ಅವಶ್ಯಕತೆ ಕಂಡು ಬರುತ್ತೆ ಅಂತ ನಾನು ಹೇಳ್ತೀನಿ. ಈಗ ಪೂಂಚ್ ಕಮಿಷನ್ ಆದಮೇಲೆ ಏನು ಅದರಲ್ಲಿ ರೆಕಮೆಂಡೇಶನ್ ಐತಂದರೆ, ಗವರ್ನರು ಪೊಲಿಟಿಷಿಯನ್ ಆಗಿ ಇರಬಾರ್ದು, ಒಂದು ಪಕ್ಷವನ್ನು ರೆಪ್ರೆಸೆಂಟ್ ಮಾಡೋರು ಇರಬಾರ್ದು, ಈ ಮಸ್ಟ್ ಬಿ ಎ ಸ್ಕಾಲರ್, ನಾನ್ ಪಾರ್ಟಿಸನ್, ಸಿದ್ಧಾಂತ ಇರಬಾರ್ದು ಅಂತ ಆಯಿತು. ಕರೆಕ್ಟ್. ಈಗ ಯಾರು RSSನವರು ನಾಗ್ಪುರಲ್ಲಿ ಕ್ಲೋಸ್ ಆಗಿರೋರು ಡೆಲ್ಲಿಗೆ ಕನೆಕ್ಟ್ ಆಗುತ್ತೆ, ಪ್ರಧಾನಮಂತ್ರಿ RSS, ಪ್ರೆಸಿಡೆಂಟ್ ಆಫ್ ಇಂಡಿಯಾ RS, ಎಂಟೈರ್ ಕ್ಯಾಬಿನೆಟ್ RSS, ಮತ್ತು ಅಲ್ಲಿಂದಾನೇ ಅವರ ರೆಪ್ರೆಸೆಂಟೇಟಿವ್ನ ಇಲ್ಲಿ ಕಳಿಸಿ. ನೋಡಿ, ಇದೇ ಗವರ್ನರು, ಈಗಿರೋ ಗವರ್ನರು ಸಿದ್ದರಾಮಯ್ಯ, ಅವ್ರ ಮೇಲೆ ತಪ್ಪೇ ಮಾಡಿಲ್ಲ. ಅವ್ರ ಹೆಂಡತಿಗೆ ಯಾರೋ ಸೈಟ್ ಕೊಡ್ತಾರೆ, ಮಾರ್ತಾರೆ, ಅದಕ್ಕೆ ಬ್ಲೈಂಡ್ ಆಗಿ ಸ್ಯಾಂಕ್ಷನ್ ಕೊಟ್ಬಿಟ್ರು. ಅಂದರೆ ಪ್ರತಿಯೊಂದು ಬಿಲ್ಸ್ ಪಾಸ್ ಮಾಡೋದಿಲ್ಲ, ಬಿಲ್ಸ್ ಪಾಸ್ ಮಾಡೋದಿಲ್ಲ, ಪೆಂಡಿಂಗ್ ಮಾಡ್ತಾರೆ. ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನಿದೆ, ಇಂಡಿಯಾ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್, ಎಲ್ಲ ರಾಜ್ಯಗಳು ಸೇರಿದ್ದು ಭಾರತ ದೇಶ. ಇಲ್ಲೊಂದು ಸರ್ಕಾರ ಇದೆ, ಅಲ್ಲೊಂದು ಸರ್ಕಾರ, ಅವ್ರ ಭಾಷೆಯಲ್ಲಿ ಡಬಲ್ ಇಂಜಿನ್ ಗೌರ್ಮೆಂಟ್. ಫಸ್ಟ್ ಇಂಜಿನ್ಗೆ ಎಲ್ಲ ಅಧಿಕಾರ ಕೊಟ್ಟು ಇನ್ನೊಂದು ಇಂಜಿನ್ನ ಡಮ್ಮಿ ಇಂಜಿನ್ ಮಾಡೋಕ್ಕೆ ಹೊರಟಿದೆ. ಈಗ 42nd ಅಮೆಂಡ್ಮೆಂಟಲ್ಲಿ ಏನು ಮಾಡಿದರು, ಸ್ಟೇಟ್ ಸಬ್ಜೆಕ್ಟ್ ಲಿಸ್ಟಲ್ಲಿ ಇದ್ದಿದ್ದನ್ನೆಲ್ಲ ಸೆಂಟ್ರಲ್ ಲಿಸ್ಟ್ಗೆ ತಗೊಂಡೋಗ್ಬಿಟ್ರು. ಈಗ ನೀಟು, ಈಗ GST, ಈಗ ಒಂದು ಸರ್ಕಾರಕ್ಕೆ ತೆರಿಗೆ ಕಲೆಕ್ಟ್ ಮಾಡುವ ಅಧಿಕಾರ ಕೊಟ್ಟಿಲ್ಲ ಅಂದರೆ ಸರ್ಕಾರ ಹೆಂಗೆ ನಡ್ಸೋಕ್ಕಾಗುತ್ತೆ? ಸಂಬಳ ಕೊಡಬೇಕು, ಆಸ್ಪತ್ರೆ ಕಟ್ಟಬೇಕು, ಔಷಧಿ ಕೊಡಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಟ್ಯಾಕ್ಸ್ ಕಟ್ಟೋ ಪವರನ್ನೇ ನೀವು ಸೆಂಟ್ರಲ್ ಗೌರ್ಮೆಂಟ್ ತಗೊಂಡು ಹೋಗ್ಬಿಟ್ರಿ, ತೆರಿಗೆನೇ ಬರೋದಿಲ್ಲ, ಹೆಂಗೆ ರಾಜ್ಯ ನಡೆಸೋದು? ಸೊ ಈ ನೀಟ್ ಅಂದರೆ ಆ ರಾಜ್ಯದಲ್ಲಿ ಏನು ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು, ಹಿಂದುಳಿದವರು ಇದ್ದಾರೆ, ಅವ್ರು ಹೆಂಗೆ ಡಾಕ್ಟರ್ ಆಗೋದು? ನೀವು ಎಲಿಜಿಬಿಲಿಟಿ ಟೆಸ್ಟ್, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಬಿಟ್ಟುಬಿಟ್ರೆ ಅದು IAS, IPS, 4th ಜನರೇಷನ್, 5th ಜನರೇಷನ್ ಎಜುಕೇಟೆಡ್ ಫ್ಯಾಮಿಲಿ ಹೊಡ್ಕೊಂಡು ಹೋಗ್ತಾರೆ, ಟ್ಯೂಷನ್ಗೆ ಹೋಗ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದ್ದರೆ ಪರಿಶಿಷ್ಟ ಜಾತಿ ಯಾರು, ಪಂಗಡಗಳು ಯಾರು, ಹಿಂದುಳಿದವರು ಯಾರು, ಅವರಿಗೆ 10%, 15%, 18% ರಿಸರ್ವೇಷನ್ ಕೊಟ್ಟು ಅವ್ರನ್ನ ಮೇಲೆ ತಗೊಂಡು ಹೋಗ್ಬೋದಾಗಿತ್ತು. ಅದೇ ರೀತಿ ಪರಿಶಿಷ್ಟ ಪಂಗಡಗಳು, ಅವರು ಆದಿವಾಸಿಗಳು, ಮೂಲ ನಿವಾಸಿಗಳು, ಈಗ ಕಾಡು ಪ್ರದೇಶ, ಕಾಡು ಸ್ವತ್ತುಗಳು, ಇದೆಲ್ಲನೂ ಮಾಡಬೇಕಂದ್ರೆ ಸ್ಟೇಟ್ಗೆ ಅಧಿಕಾರ ಇರಬೇಕು. ನೀವು ಪವರೆಲ್ಲ ನೀವು ತಗೊಂಡು ಹೋಗಿ ಅವ್ರನ್ನ ಬಿಲ್ಲೇ ಪಾಸ್ ಮಾಡೋಕ್ಕೆ ಬಿಡಲ್ಲ. ಗೊತ್ತಾಯ್ತು. ಓಕೆ, ಕಾನೂನು ಏನು ಹೇಳುತ್ತೆ? ಅಂಡರ್ ಆರ್ಟಿಕಲ್ 176 ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನು ಕ್ಯಾಬಿನೆಟ್ ಬರೆದು ಕೊಡ್ತಾರೋ ಅದನ್ನು ಓದಬೇಕು. ನಾನು ಓದೋದಿಲ್ಲ, ಇಟ್ ಈಸ್ ನಾಟ್ ಓನ್ಲಿ ಇರ್ರೆಗ್ಯುಲಾರಿಟಿ, ಇಟ್ ಈಸ್ ಎ ಇಲ್ಲಿಗಾಲಿಟಿ, ಈಸ್ ಅನ್ಫಿಟ್ ಟು ಬಿ ಎ ಗವರ್ನರ್. ನಾನು ಹೇಳೋದು 3 ಗವರ್ನರ್ಗೆ ಹೇಳ್ತೀನಿ. ವೆನ್ ಯು ಡೋಂಟ್ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಕಾನ್ಸ್ಟಿಟ್ಯೂಷನ್, ನೀವು ಸಂವಿಧಾನಕ್ಕೆ ಅವ್ರು ಬರ್ಕೊಡೋದೇ ನಾನು ಓದೋದಿಲ್ಲ ಅಂದರೆ ನಿಮ್ಮದೇ ಒಂದು ಪಾಲಿಸಿನ? ಯಾವ ಪಾಲಿಸಿ ನಿಮ್ಮದು? ರೈಟ್ ಸರ್. ಹಾಗಾದರೆ ರಾಜ್ಯಪಾಲರು ಒಂದು ಪಕ್ಷ ಈ ಜಂಟಿ ಅಧಿವೇಶನಕ್ಕೆ ಬಂದಿಲ್ಲ ಅಂದರೆ ಮಹಾಪರಾಧ ಆಗ್ತಿತ್ತಾ? ನೋಡಿ, ಅವರು ಕಾನ್ಸ್ಟಿಟ್ಯೂಷನ್ ಡ್ಯೂಟಿನ ಡಿಸ್ಚಾರ್ಜ್ ಮಾಡಿಲ್ಲ ಅಂದಾಯ್ತು. ನೀವು ಅಲ್ಲಿಂದ ನಿಮ್ಮನ್ನು ಯಾರು ಎಲೆಕ್ಟ್ ಮಾಡಿಲ್ಲ. ಕರ್ನಾಟಕ ಜನರು, ಕನ್ನಡಿಗರು ನಿಮ್ಮನ್ನೇ ಎಲೆಕ್ಟ್ ಮಾಡಿಲ್ಲ. ನೀವು ಬೇಕಂದು ಕೇಳಿಲ್ಲ ಸರ್ಕಾರ.
ನಿಮ್ಮನ್ನ ಸೆಂಟ್ರಲ್ ಗೌರ್ಮೆಂಟಿಂದ ಕಳಿಸಿದ್ದಾರೆ. ನೀವು ಆ ಗೌರ್ಮೆಂಟಲ್ಲಿ ಮಂತ್ರಿ ಆಗಿದ್ರಿ, ಅಲ್ಲಿಂದ ನಿಮ್ಮನ್ನ ಕಳಿಸಿದ್ದಾರೆ. ನೀವು ಸ್ಟಿಲ್ ಇದು ಇರಬಾರ್ದು, ಪ್ಯಾರಾ ನಂಬರ್ 11 ಇರಬಾರ್ದು, ಫಿಸ್ಕಲ್ ಪಾಲಿಸಿ ಅದ್ರ ಬಗ್ಗೆ ಏನು ಟೀಕೆ ಮಾಡಬಾರ್ದು. ಈಗ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ರೇಟೆಸ್ಟ್ ಹ್ಯೂಮನ್ ಸ್ಕೀಮ್, ಅದನ್ನ ಕಿತ್ತಾಕಿದ್ರಿ ನೀವು. ಅದು ಸರಿಯಲ್ಲ ಅಂತ ಹೇಳೋಕ್ಕೂ ಒಂದು ಸರ್ಕಾರಕ್ಕೆ ಹಕ್ಕಿಲ್ವಾ? ಸರ್, ನೀವು ಹೇಳೋ ಆಯಾಮದಲ್ಲೇ ನೋಡೋದಾದ್ರೆ ಕಲಾಪ ನಡೆಯುವಾಗ ವಿಧಾನಸಭೆಯಲ್ಲಿ ಸದನಗಳು ನಡೆಯುವ ಸಂದರ್ಭದಲ್ಲಿ ಸ್ಪೀಕರ್ ಕೂತಿರ್ತಾರೆ, ಆಡಳಿತ ಪಕ್ಷದ ಸ್ಪೀಕರೇ ಅಲ್ಲಿ ಕೂತ್ಕೊಂಡಿರ್ತಾರೆ. ಇದನ್ನು ನೀವು ವಿರೋಧಿಸಿದಂಗೆ ಆಗ್ಬಿಡುತ್ತೆ. ಸ್ಪೀಕರು ಏಜೆಂಟ್ ಆಗಿ ಬರೋಕ್ಕಾಗಲ್ಲ, ರೆಪ್ರೆಸೆಂಟೇಟಿವ್ ಅಲ್ಲ. ಈಸ್ ಎಲೆಕ್ಟೆಡ್ ಬೈ ದ ಪೀಪಲ್. ಮತ ಹಾಕಿ ಅವ್ರನ್ನ ಎಲೆಕ್ಟ್ ಮಾಡಿ ಕಳಿಸ್ತಾರೆ ಸ್ಪೀಕರು. ಬಟ್ ಮೆಜಾರಿಟಿ ಶಾಸಕರು ಸ್ಪೀಕರನ್ನು ಎಲೆಕ್ಟ್ ಮಾಡ್ತಾರೆ, ಯುನಾನಿಮಸ್ ಮಾಡ್ತಾರೆ ವೋಟು. ಅವರು ಪೀಪಲ್ಸ್ ರೆಪ್ರೆಸೆಂಟೇಟಿವ್, ಬಟ್ ಸ್ಪೀಕರ್ ಸ್ಥಾನದಲ್ಲಿದ್ದಾರೆ. ಅವರು ಒಂದು ಪಕ್ಷದವರೇ, ಗವರ್ನರ್ ಹಂಗಲ್ಲ. ಗೊತ್ತಾಯ್ತು. ನೀವು ಈ ಗೌರ್ಮೆಂಟ್ ಈ ಸಿದ್ಧಾಂತ ಅಂತ ಓದಿದೆ. ಕಾಂಗ್ರೆಸ್ ಬೇರೆ, BJP ಬೇರೆ, JDS ಬೇರೆ, ಕಮ್ಯುನಿಸ್ಟು ಬೇರೆ. ಸಿದ್ಧಾಂತಗಳು ಅವ್ರ ಸಿದ್ಧಾಂತ, ಅವ್ರದ್ದು ಪಾಲಿಸೀಸ್ ಪಬ್ಲಿಕ್ಗೆ ಹೆಂಗೆ ಅಭಿವೃದ್ಧಿ. ಅವರ ಎಲೆಕ್ಷನ್ ಮ್ಯಾನಿಫೆಸ್ಟೋ, ಗವರ್ನರ್ಗಳು ಎಲೆಕ್ಷನ್ ಮ್ಯಾನಿಫೆಸ್ಟೋ ಮಾಡೋಕ್ಕಾಗತ್ತಾ? ರೈಟ್ ಸರ್. ಹಾಗಾದ್ರೆ ಕರ್ನಾಟಕ ಕಾಂಗ್ರೆಸ್ನ ರಾಜ್ಯ ನಾಯಕರಿಗೆ ರಾಜ್ಯಪಾಲರ ನಡೆಯ ಬಗ್ಗೆ ಅಸಮಾಧಾನ ಅನ್ನೋದು ಉಂಟಾಗಿದೆ. ಹಾಗಾದ್ರೆ ಕಾನೂನಾತ್ಮಕ ಹೋರಾಟವನ್ನ ಮಾಡ್ಬೋದಾ? ಈ ರಾಷ್ಟ್ರಪತಿಗಳಿಗೆ ದೂರು ಕೊಡೋದು ಅಥವಾ ಸುಪ್ರೀಂ ಕೋರ್ಟ್ ಮಾಡಬೇಕು, ಹೋಗ್ಬೋದು. ಆರ್ಟಿಕಲ್ ಅದು ಕಲ್ಕಟ್ಟ ಹೈಕೋರ್ಟಲ್ಲಿ ಇದೇ ರೀತಿ ಬಂದಾಗ ಕಲ್ಕಟ್ಟ ಹೈಕೋರ್ಟಲ್ಲಿ ತೀರ್ಮಾನ ಮಾಡಿದ್ರಲ್ಲ, ಗವರ್ನರು ಎಡಿಟ್ ಮಾಡಂಗಿಲ್ಲ, ಡಿಲೀಟ್ ಮಾಡಂಗಿಲ್ಲ, ಆ್ಯಡ್ ಮಾಡಂಗಿಲ್ಲ. ಆರ್ಟಿಕಲ್ 163 ಏನು ಹೇಳುತ್ತೆ? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್. ಅವ್ರು ಏನು ಟೆಕ್ಸ್ಟ್ ಕೊಡ್ತಾರೆ ಅದನ್ನೇ ಗವರ್ನರು. ಇಟ್ಸ್ ಸೆರಿಮೋನಿಯಲ್ ಹೆಡ್. ಇನ್ನು ಬೇರೆಯವ್ರು ಹೇಳಿದ್ರೆ ರಬ್ಬರ್ ಸ್ಟಾಂಪ್. ಬಟ್ ರಬ್ಬರ್ ಸ್ಟಾಂಪ್ ಆಗಿ ಇರಿ ನೀವು, ಬಟ್ ಕಾಮಿಡಿ ಪೀಸ್ ಆಗಬೇಡಿ, ರಾಜ್ಯಕ್ಕೆ ವಿರೋಧವಾಗಿ ಹೋಗ್ಬೇಡಿ. ಈ ರಾಜ್ಯದಲ್ಲಿ ಇದು ಒಂದು ಸಂಸ್ಕೃತಿ ಇದೆ, ಇದಕ್ಕೆ ಇದು ಕನ್ನಡಿಗರು, ಕನ್ನಡ ನಾಡು, ಕನ್ನಡ ನೆಲ, ಕನ್ನಡ ಜಲ, ಇಲ್ಲಿರೋ ಜನರು, ಇದು ಕರುನಾಡ, ಇಲ್ಲಿ ಇರೋ ಕಲ್ಚರ್, ಸಂಸ್ಕೃತಿ, ಅದನ್ನು ಕಾಪಾಡಬೇಕು, ಅದಕ್ಕೆ ಫಂಡ್ಸ್ ಬೇಕು, ಅದು ಸ್ಟೇಟ್ ಮಾಡಬೇಕು. ಸ್ಟೇಟ್ ಸರ್ಕಾರ ಅವ್ರದ್ದೊಂದು ಮ್ಯಾನಿಫೆಸ್ಟೋ ಇದೆ. ಈಗ ತಮಿಳ್ನಾಡಲ್ಲಿ ಗವರ್ನರು ಅವರು ನಾಗ್ಪುರ್ ಕಡೆಯಿಂದ ಬಂದಿರೋರೆ, ಅವರು ನ್ಯಾಷನಲ್ ಆಂಥಮ್ ಜನಗಣ ಮನ ಹಾಡು ಮಾಡಿಲ್ಲ ಅಂದು ಅವರು ವಾಕೌಟ್ ಆದರು. ಉತ್ತರ ಪ್ರದೇಶಲ್ಲಿ ಯೋಗಿ ಆದಿತ್ಯನಾಥ್ 150 ವರ್ಷದ ಸಮಾವೇಶ ಮಾಡಿದರು, ಜಾಯಿಂಟ್ ಸೆಷನ್ನು. ಅಲ್ಲಿ ಒಂದೇ ಮಾತ್ರಮೇ ಆಡಿದರು, ಜನಗಣ ಮನ ಇಲ್ಲ. ಒಂದೇ ಮಾತ್ರ ನ್ಯಾಷನಲ್ ಸಾಂಗ್ ಅಲ್ಲ, ಜನಗಣ ಮನ ನಮ್ಮ ನ್ಯಾಷನಲ್ ದೇಶೀಯ ಗೀತೆ, ನ್ಯಾಷನಲ್ ಆಂಥಮ್. ಯಾಕೆ ಮಾಡಿಲ್ಲ? ಈಗ ಕೇರಳದಲ್ಲಿ ವಂದೇ ಭಾರತ್ ಟ್ರೈನು ಪ್ರಾರಂಭ ಮಾಡಿದರು. ಅಲ್ಲಿ ಏನು ಸಾಂಗ್ ಆಡಬೇಕು ಹೇಳಿ ಮೇಡಮ್ ತಾವು? ನ್ಯಾಷನಲ್ ಆಂಥಮ್ ಜನಗಣ ಮನ. ಅಲ್ಲಿ ಏನು ಹೇಳ್ತಾರೆ? RSS ಸಾಂಗ್ ಆಡ್ತಾರೆ, ನಮಸ್ತೆ ಸದಾ ವತ್ಸಲೆ, ನಮಸ್ತೆ ಸದಾ ವತ್ಸಲೆ ಮಾತೃ ಭೂಮಿ. ಇದು ಹೆಂಗದು? ವೆದರ್ ದಟ್ ಇಸ್, ನೀವು ಅದನ್ನು ನ್ಯಾಷನಲ್ ಸಾಂಗ್ ಆಗಿ ಮಾಡಿಬಿಡಿ, ಆಮೇಲೆ ನಾವು ಆಡೋಣ. ರೈಟ್ ಸರ್, ಗಾಟ್ ಇಟ್. ರಾಜ್ಯಪಾಲರ ನಡೆ ಜಂಟಿ ಅಧಿವೇಶನದಲ್ಲಿ ಭಾಗಶಃ ಸರಿ ಭಾಗಶಃ ತಪ್ಪು ಅನ್ನುವಂಥ ವಾದ ಪ್ರಸ್ತುತ ಆಗ್ತಾ ಇದೆ. ಯಾಕೆ ಅಂತಂದರೆ, ರಾಜ್ಯಪಾಲರು ಬಂದಿಲ್ಲ ಅಂದರೆ ಮಹಾಪರಾಧ ಆಗ್ತಾ ಇತ್ತು. ಆದರೆ ರಾಜ್ಯಪಾಲರು ಬಂದರು, ಭಾಷಣ ಮಾಡಿದ್ರು, ಅಲ್ಲಿಂದ ತೆರಳಿದ್ರು. ಆದರೆ ಅವರ ಭಾಷಣ ಕೇವಲ 1 ನಿಮಿಷ 5 ಸೆಕೆಂಡ್ಗಷ್ಟೇ ಸೀಮಿತವಾಗಿತ್ತು. ಬಂದ್ರಲ್ಲ, ಮಾತಾಡಿದ್ರಲ್ಲ ಅನ್ನುವಂಥ ವಾದ ಇದೆ. ಇದು ವಿತಂಡವಾದ ವಾದ ಅಲ್ಲ, ಇದು ವಿತಂಡವಾದ. ಕಾನ್ಸ್ಟಿಟ್ಯೂಷನಲ್ ಹೆಡ್ಡು ನಿಮಗೆ ಒಂದು ಬಂಗ್ಲೋ ಇದೆ, ನಿಮಗೆ ಎಲ್ಲ ಪ್ರೋಟೋಕಾಲ್ ಇದೆ, ರಾಜ್ಯಪಾಲರು ನಿಮಗೆ ಎಲ್ಲ ಕಡೆನೂ ಒಂದು ಪ್ರೋಟೋಕಾಲ್ ಸಿಗುತ್ತೆ. ಅದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಡ್ಕೋಬೇಕು. ನೀವು ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನು ಉಲ್ಲಂಘನೆ ಮಾಡಿದರೆ ಗವರ್ನರ್ ಹೆಂಗೆ ಆಗ್ತೀರಾ ನೀವು? ಈಗ ಕರ್ನಾಟಕ ಅವರ ರಾಜ್ಯಪಾಲರಾಗಿ ನಡ್ಕೊಂಡಿಲ್ಲ, ಅವರು ರಾಜ್ಯಪಾಲರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವರು ನಾನ್ ಪಾರ್ಟಿಸನ್ ಆಗಿ ಇರಬೇಕು, ರಾಜ್ಯಪಾಲರಾಗಿ ಇರಬೇಕು. ಈಗ ನ್ಯಾಯಾಧೀಶರು ಹೋದ್ಮೇಲೆ ಅವ್ರ ಸಿದ್ಧಾಂತವನ್ನು ಅಲ್ಲಿ
ಮಾತಾಡೋಕ್ಕಾಗತ್ತಾ? ಕಾನೂನು ಏನು ಹೇಳುತ್ತೆ, ಸಂವಿಧಾನ ಹೇಳುತ್ತೆ, ಅದನ್ನೇ ಮಾತಾಡಬೇಕು. ಗೊತ್ತಾಯ್ತು. ಒಂದು IAS ಆಫೀಸರು ಅವರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆದರೆ ಸರ್ಕಾರದ ಪಾಲಿಸಿನ ಅವರು ನೆರವೇರಿಸಬೇಕು. ಅವ್ರದ್ದೇ ಪಾಲಿಸಿ ಬಂದು ಇಡೋಕ್ಕಾಗತ್ತಾ? ರೈಟ್. ಹಾ, ಈಗ ರಾಜ್ಯಪಾಲರ ನಡೆ ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಕಾರಣ ಆಯಿತು. ಸೋಕಾಳ್ ಜನಪ್ರತಿನಿಧಿಗಳು, ಕಾಂಗ್ರೆಸ್ನ ನಾಯಕರು ಬಹುತೇಕರು ಹಿರಿಯರೇ ಇದ್ದಾರೆ, ಅವ್ರು ನಡ್ಕೊಂಡಿದ್ದ ರೀತಿ ಸದನದಲ್ಲಿ ಸರಿನಾ? ಯಾಕಂದ್ರೆ ಅಲ್ಲಿ ವಯಸ್ಸಾದ ಒಬ್ಬ ರಾಜ್ಯಪಾಲರು ಹೋಗ್ತಾ ಇರ್ತಾರೆ, ಅವ್ರ ಮೇಲೆ ಮುಗಿ ಬೀಳುವಂತಹ ಪ್ರಯತ್ನ. ಅವ್ರಿಗೆ ಫುಲ್ ಪ್ರೋಟೋಕಾಲ್ ಇದೆ, ಅವ್ರಿಗೆ ಮಾರ್ಷಲ್ಸ್ ಇರ್ತಾರೆ. ಹೋರಾಟ ಈಗ ಏನಾಗುತ್ತೆ, ನೋವು ಆದರೆ ಕೋಪ ಬರುತ್ತೆ, ಕೋಪ ಬಂದರೆ ಅಲ್ಲಿ ಸಂಘಟನೆ ಆಗುತ್ತೆ, ಸಂಘಟನೆ ಆದರೆ ಹೋರಾಟ ಆಗುತ್ತೆ. ಹೋರಾಟ ಎಲ್ಲರೂ ಭಿಕ್ಷೆ ಕೊಡೋದಲ್ಲ, ಅದು ಸಂವಿಧಾನ ಹಕ್ಕು ಮಾತ್ರ ಅಲ್ಲ, ಅದು ಹುಟ್ಟು ಹಕ್ಕು. ರಾಜ್ಯಪಾಲರು ಅವರು ಸಂವಿಧಾನವನ್ನೇ ಉಲ್ಲಂಘನೆ ಮಾಡಿದರೆ, ಈಗ ಜನಪ್ರತಿನಿಧಿಗಳು ಅದರ ವಿರುದ್ಧ ಹೋರಾಟ ಮಾಡಿಲ್ಲ ಅಂದರೆ ಅವರು ಕಾನ್ಸ್ಟಿಟ್ಯೂನ್ಸಿ ಜನರಿಗೆ ಏನು ಹೇಳ್ತಾರೆ, ಅವರು ಸಮಾಜಕ್ಕೆ ಏನು ಹೇಳ್ತಾರೆ? ಸಂವಿಧಾನ ದೊಡ್ಡದು, ಸಂವಿಧಾನದ ಉಲ್ಲಂಘನೆ ಮಾಡಿದರೆ ಧಿಕ್ಕಾರ ಹೇಳಲೇಬೇಕಾಗತ್ತೆ. ಸಂವಿಧಾನವನ್ನು ಅವರು ಪಾಲನೆ ಮಾಡಿಲ್ಲ ಅಂದರೆ ಧಿಕ್ಕಾರ ಹೇಳಬೇಕಾಗತ್ತೆ. ಅದಕ್ಕೆ ಅಲ್ಲಿ ಶಾಸಕರು ಎಲೆಕ್ಟ್ ಆಗಿ ಬಂದಿದ್ದಾರೆ. ಏನು ಸೆರಿಮೋನಿಯಲ್ಲ, ಇದು ಏನು ಕ್ಲಬ್ಬಾ? ಅದೇ ಸಂವಿಧಾನದ ಪಾಲನೆಯನ್ನ CM ಮಾಡಬೇಕು, DCM ಮಾಡಬೇಕು, ಹೋಮ್ ಮಿನಿಸ್ಟರ್ ಮಾಡಬೇಕು, MLC ಮಾಡಬೇಕು, ಎಲ್ಲರೂ ಮಾಡಬೇಕು. ಯಾರು ಮಾಡಿಲ್ಲ ಅಂದ್ರೇನು ತಪ್ಪೆ. ಈ ಸಿಚುವೇಶನಲ್ಲಿ ರಾಜ್ಯಪಾಲರಾಗಿ ನಡ್ಕೊಂಡಿಲ್ಲ. ಅವರು ಸರ್ಕಾರಕ್ಕೆ ವಿರೋಧವಾಗಿ ಅಲ್ಲಿ ಏನು ಬರ್ಕೊಟ್ಟಿದ್ದಾರೆ ಅದನ್ನು ಬಿಟ್ಟು ನನ್ನ ಇಷ್ಟಕ್ಕೆ ನಾನು ಮಾಡ್ತೀನಿ, ನಾನೇ ಓದ್ತೀನಿ ಅಂದರೆ ಮತ್ತೆ ನೀವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾಕೆ ಇರೋದು? ಸರ್ಕಾರ ಯಾಕೆ ಇರೋದು? ಸರ್ಕಾರವನ್ನು ನಡೆಸೋರು ಯಾರು? ನಾಳೆ ಚುನಾವಣೆ ಬಂದರೆ ಜನರನ್ನು ಫೇಸ್ ಮಾಡೋರು ಯಾರು? ರಾಜ್ಯಪಾಲರು ಮಾಡ್ತಾರ? ನೀವು ಸೆಂಟ್ರಲ್ ರೆಪ್ರೆಸೆಂಟೇಟಿವ್ ಆಗಿ ಬಂದಿದ್ದೀರಾ. ಬಟ್ ಕನ್ನಡ ಜನರಿಗೆ, ಕನ್ನಡ ರಾಜಕೀಯಕ್ಕೆ, ಕನ್ನಡ ಸಂಸ್ಕೃತಿಗೆ, ಸಂವಿಧಾನಕ್ಕೆ ಒಳಪಟ್ಟು ನಡ್ಕೋಬೇಕು. ಕಾಂಗ್ರೆಸ್ನ ಕೆಲವು ನಾಯಕರೇ ಉಲ್ಲೇಖ ಮಾಡಿದ್ರು, ನಿಮಗೆ ಭಾಷಣದ ಬಗ್ಗೆ ಅಸಮಾಧಾನ ಇತ್ತು ಅನ್ನೋದಾದರೆ ನಿಮಗೆ ಬೇಡದ ಲೈಗಳನ್ನು ಬಿಟ್ಟು ಈ ಜಂಟಿ ಅಧಿವೇಶನವನ್ನು ಸುಲಲಿತವಾಗಿ ನಡೆಸ್ಕೋದಕ್ಕೆ ಅವಕಾಶ ಮಾಡಿಕೊಡ್ಬೋದಾಗಿತ್ತು, ಅದನ್ನು ಮಾಡಲಿಲ್ಲ ಅಂತ. ಇದೆಯಾ ಒಂದು ಭಾಷಣ ಅಂದಾಗ ಬೇಡದ ಲೈನ್ಗಳನ್ನು ಅವರು ಡ್ರಾಪ್ ಮಾಡ್ಕೊಂಡು? ಬೇಡದ ಲೈನ್ ಪ್ಯಾರಾ ನಂಬರ್ 11 ಅದು ಆರ್ಥಿಕ ನೀತಿ ಬಗ್ಗೆ ಇದೆ. ಅದರಲ್ಲಿ ಈಗ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್, ಅದಕ್ಕೆ ಫಂಡ್ಸು, ಅದಕ್ಕೆ ಧಕ್ಕೆ ಮಾಡಿದ್ದಾರೆ. ಅದರಿಂದ ಅತಿ ಬಡ ಜನರಿಗೆ ಹಳ್ಳಿಗಳಲ್ಲಿ, ಊರುಗಳಲ್ಲಿ ಕೆಲಸ ಸಿಗ್ತಿತ್ತು, ಊಟ ಸಿಗ್ತಿತ್ತು. ಸೊ ಅದನ್ನು ಆ ಸ್ಕೀಮನ್ನೇ ಕಿತ್ತಾಕಿ ಮಹಾತ್ಮ ಗಾಂಧಿ ಯಾರು ಕಿತ್ತಾಕಿದ್ದಾರೆ? ಸ್ಕೀಮು ನೇಮ್ ಇಲ್ಲ, ಫಂಡಿಂಗ್ ಚೇಂಜ್. ನೇಮ್ ಯಾಕೆ ಚೇಂಜ್ ಮಾಡ್ತೀರಾ? ಮಹಾತ್ಮ ಗಾಂಧಿ ಕಂಡ್ರೆ ಆಗೋದಿಲ್ವಾ ನಿಮಗೆ? ಸರ್, ಮನ್ರೇಗಾ ಮಾಡಿದವರು ಇದೆ, UP ಯದವರು. ಮನ್ರೇಗಾನ ಈಗ ಆಯ್ತು, ಮಹಾತ್ಮ ಗಾಂಧಿ NDAದವ್ರು ಮಾಡಿದ್ದಾರೆ. ಆಯ್ತು, ಮಹಾತ್ಮ ಗಾಂಧಿ ಮೇಲೆ ಏನ್ ಕೋಪ ನಿಮ್ಗೆ? ಅಲ್ಲ, ಮನ್ರೇಗಾ ಮಾಡಿದಾಗ ಆಯ್ತು, ಮನ್ರೇಗಾ ನ್ಯಾಷನಲ್ ಇದಲ್ಲ. ಮಹಾತ್ಮ ಗಾಂಧಿ ಈಗಲೂ ನೀವೇನೋ ಹೇಳ್ಕೊಳ್ಳಿ, ಮಹಾತ್ಮ ಗಾಂಧಿ ಇದ್ರೆ ಏನಾಯ್ತು ನಿಮ್ಗೆ? ದೇಶಕ್ಕೋಸ್ಕರ ಪ್ರಾಣ ಕೊಟ್ಟ, ಕೊಂದ್ಬಿಟ್ರು. ಕೊಂದವರು ಯಾರು? ಅದು ಇವತ್ತು ಅದೆಲ್ಲ ಡಿಬೇಟು. ಕೊಂದವರು ಯಾರು, ನೊಂದವರು ಯಾರು, ಅದು ವಿಷಯ ಬೇರೆ. ಮಹಾತ್ಮ ಗಾಂಧಿ ಹೆಸರೇ ಬೇಡ ಅಂದರೆ ಈಗ ಕೋರ್ಟ್ಗಳಲ್ಲಿ ನೋಡಿದರೆ ಮಹಾತ್ಮ ಗಾಂಧಿ ಇರ್ತಾರೆ. ಈಗ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ನೋಡಿ, ಪಕ್ಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಕೂಡ ಇರುತ್ತೆ. ಹೆಮ್ಮೆ ಆಗುತ್ತೆ. ಇಬ್ಬರು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವರು, ದೇಶಕ್ಕೋಸ್ಕರ ಕೆಲಸ ಮಾಡೋರು. ದುಡ್ಡು ಕಾಸು ಯಾರು ಮಾಡ್ಕೊಂಡಿಲ್ಲ, ಆಸ್ತಿ ಸಂಪಾದನೆ ಮಾಡ್ಕೊಂಡಿಲ್ಲ. ಇವರು ಒಂದು ರೀತಿಯಲ್ಲಿ, ಅವರು ಒಂದು ರೀತಿಯಲ್ಲಿ ದೇಶ ಸೇವೆ ಮಾಡಿದ್ದಾರೆ, ಅದಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. 2 ಫೋಟೋ ನೋಡ್ತೀವಿ. ಅಂಬೇಡ್ಕರ್ ಹೆಸರು ತೆಗಿ, ಮಹಾತ್ಮ ಗಾಂಧಿ ಹೆಸರು, ಏನಿದು? ರೈಟ್ ಸರ್, ಇದು ಹೆಂಗೆ ಕಾಣಿಸುತ್ತೆ ಅಂದರೆ, ಈ ವಾದಗಳು ಅಥವಾ ಈ ಥರ ಚರ್ಚೆಗಳು ಬಂದಾಗ ಮನ್ರೇಗಾ ಆದಾಗ ಇವ್ರು ಮಾತಾಡಲ್ಲ, ಮನ್ರೇಗಾ VBG ರಾಮ್ಜಿ ಆದಾಗ ಮಾತಾಡ್ತಾರೆ ಅಂದ್ರೆ ವಿರೋಧ ಮಾಡಬೇಕು, ವಿರೋಧ ಮಾಡ್ತಿದ್ದಾರೆ. ಫಂಡಿಂಗ್ ಕಡಿಮೆ ಮಾಡಿದ್ದಾರೆ, 60-40 ಫಂಡಿಂಗ್ ಕಡಿಮೆ ಮಾಡಿದ್ದಾರೆ. ಈಗ ನೋಡಿ, ನಿಮಗೆ ಕರ್ನಾಟಕದಲ್ಲಿ ಸೆಂಟ್ರಲ್ ಸ್ಕೀಮ್ಸ್ ಎಲ್ಲನೂ ಈ ಸರ್ಕಾರ 2014ರಿಂದ ಇವತ್ತುವರೆಗೆ, ಈಗ ನರ್ಸಸ್ಸು, ಅವರು ಹೆಲ್ತ್ ಆಫೀಸರ್ಸ್, MSc ನರ್ಸಿಂಗ್, BSc ನರ್ಸಿಂಗ್ ಓದಿದ್ದಾರೆ, 18,000 ಕೊಡ್ತೀರಾ. 108 ಆಂಬುಲೆನ್ಸ್ಗೆ ನೀವು ಸಂಬಳ ಕೊಡಲ್ಲ, ಎಲ್ಲ ಕಾಂಟ್ರಾಕ್ಟ್ ಟೀಚರ್ಸು. ಅಂಗನವಾಡಿನಲ್ಲಿ ಕೆಲಸ ಮಾಡುವ ಅವರು ಶಿಕ್ಷಕರಿಗೆ
6,700 11,500 ಕೊಡ್ತೀರಾ ಕೇಂದ್ರ ಸರ್ಕಾರದವರು. ಈಗ ಬಿಸಿ ಊಟ ಮಾಡೋರು ಮಿಡ್ ಡೇ ಮೀಲ್ ಸ್ಕೀಮು 1,14,000 ಜನ ಇದ್ದಾರೆ. 4,600 4,700 ಒಂದು ದಿವಸಕ್ಕೆ 5 ದಿವಸ ಕೆಲಸ ಮಾಡ್ತಾರೆ. 5 ಅವರು ಅವರು ಅನ್ನ ಸಾರು, ಮೊಟ್ಟೆ ಮತ್ತು ರಾಗಿ ಗಂಜಿ ಮಕ್ಕಳನ್ನ ಪೋಷಣೆ ಮಾಡ್ತಾರೆ. ಆ ಮಕ್ಕಳೇ ಬಾರ್ಡರಲ್ಲಿ ಬಂದು ಇಟ್ಕೊಂಡು ನಿಂತ್ಕೊಂಡಿರುತ್ತೆ. ಇಲ್ಲೇನು ಕ್ರೋರ್ಪತಿ ಮಕ್ಕಳು ಯಾರು ಹೋಗೋದಿಲ್ಲ ಬಂದೂಕ್ ತಗೊಂಡು. ಎಷ್ಟು ಸಂಬಳ ಕೊಡ್ತೀರಾ? 4,600 ಕೊಡ್ತೀರಾ? ನಾಚಿಕೆ ಇಲ್ಲ ನಿಮಗೆ? 100 ರೂಪಾಯಿ ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ ಕೊಡಬೇಕು. ರೇ ರಾಮ, 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದೀರಾ. 16 ಲಕ್ಷ ಕೋಟಿ ಏರ್ಪೋರ್ಟನ್ನು ಕಂಪ್ಲೀಟ್ ಅದಾನಿಗೆ ಕೊಟ್ಟಿದ್ದೀರಾ. ಏರ್ಪೋರ್ಟ್ಗಳನ್ನೇ ಏರ್ಕ್ರಾಫ್ಟನ್ನು ಟಾಟಾ ಕೊಟ್ಬಿಟ್ಟು ಒಂದು ಏರ್ಕ್ರಾಫ್ಟ್ ಇದೆ, ಸೀ ಪೋರ್ಟ್ ಇದೆ, ರೈಲ್ವೆ ಇದೆ. ಕೆಲಸ ಎಲ್ಲಿ? ಎಲ್ಲನೂ ಖಾಸಗೀಕರಣ ಮಾಡಿದಿರಾ. ಕನಿಷ್ಠ ವೇತನ ಇಲ್ಲಿ 10,000ದಲ್ಲಿ ಬಾಳಕ್ಕಾಗುತ್ತಾ ಮೇಡಮ್? ಏನು ಮಾತಾಡ್ತಾರೆ ಇವರು? ಅದ್ರ ಬಗ್ಗೆ ಮಾತಾಡಬೇಕಲ್ಲ. ಸ್ಟೇಟ್ ಅದ್ರ ಬಗ್ಗೆ ಮಾತಾಡಬೇಕಲ್ಲ. ನೀವು ಊಟವನ್ನೇ ಕಿತ್ಕೊಂಡು ಹೊಟ್ಟೆ ಮೇಲೆ ಹೊಡೆದ್ರೆ ಹೊಟ್ಟೆ ಪಾಡ್ ಬಗ್ಗೆ ಕಾಳಜಿ ಇರೋರು ಮಾತಾಡ್ತಾರೆ. ಕರೆಕ್ಟ್ ಸರ್. VBG ರಾಮ್ಜಿಯಲ್ಲಿರುವಂತಹ ವೈಫಲ್ಯಗಳನ್ನು ಆ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ರು. ಅದನ್ನು ರಾಜ್ಯಪಾಲರು ಪ್ರಸ್ತುತಪಡಿಸೋದಕ್ಕೆ ಹಿಂಜರಿದ್ರು. ಅದು ಎಷ್ಟು ಸತ್ಯವೋ ಅಟ್ ದ ಸೇಮ್ ಟೈಮ್ ಅದರಲ್ಲಿರುವಂಥ ಕೆಲವೊಂದು ಪಾಯಿಂಟ್ಸ್ ಪ್ಯಾರಾಗಳೇನಿತ್ತು, ಕಾನೂನು ಸುವ್ಯವಸ್ಥೆ ಸುಭದ್ರವಾಗಿದೆ, ಪಂಚ ಗ್ಯಾರಂಟಿ ಯಶಸ್ವಿಯಾಗಿದೆ ಅನ್ನೋದು ಕೂಡ ಅಷ್ಟೇ ರಾಂಗ್ ಅಲ್ವಾ? ಕಾನೂನು ಸುವ್ಯವಸ್ಥೆ ಎಲ್ಲಿ ಸರ್ ಹದ್ಬಸ್ತು? ಎಲ್ಲ ಏನು ಇದು ಗುಜರಾತ್ ಥರ 2,000 ಜನನ ಕೊಂದಿದ್ದಾರ? ಮಣಿಪುರ್ ಥರ ಆಗಿದೆ? ಇಲ್ಲ ಉತ್ತರ ಪ್ರದೇಶ ಥರ JCB ಪಾಲಿಟಿಕ್ಸು ಮಾಡ್ತಾ ಇದ್ದಾರೆ? ಅಲ್ಲಿ ನೋಡಿ, ರಾಡುಗಳು ದೊಣ್ಣೆಗಳು ತಗೊಂಡೋಗಿ ಕ್ರೈಸ್ತರ ಮನೆಗಳನ್ನ ನುಗ್ಗಿ ಹೊಡಿತಾ ಇದ್ದಾರೆ. ಈಗ 75 ವರ್ಷ ಆಗಿದೆ ಸ್ವತಂತ್ರ ಬಂದು. ಕೇರಿ ಯಾಕೆ, ಕೊಲಕೇರಿ ಯಾಕೆ, ವಿಲ್ಲಾ ಯಾಕೆ, ಬಂಗ್ಲೋ ಯಾಕೆ? ನೀವು ಇವ್ರು ಮಾತಾಡಬೇಕು. ಕೇರಿ ಮತ್ತು ಊರನ್ನು ಹೊಂದಾಣಿಕೆ ಮಾಡಬೇಕಲ್ಲ. ರಾಜ್ಯದಲ್ಲಿ ಹಗಲು ದೊರಡೆ ಆಗ್ತಾ ಇದೆ. 1994 ಎಲ್ಲ ಆಗೋದಿಲ್ಲ ನೋಡಿ. ಇದು ಆಗುತ್ತೆ. ಎಷ್ಟು ಪರ್ಸೆಂಟೇಜ್ ಹೇಳಿ? ಈಗ ಬೆಂಗಳೂರಲ್ಲಿ ಕಂಪೇರಿಂಗ್ ಟು ಎನಿ ನಾರ್ತ್ ಸ್ಟೇಟ್ಸ್, ಬೆಂಗಳೂರಲ್ಲಿ ತಾವು ಇಲ್ಲಿ ಆರಾಮಾಗಿ ಕೂತಿದ್ದೀರಾ. ನಮ್ಮ ಸ್ಟೇಟ್ ಕಂಪ್ಯಾರಿಟಿವ್ ಸಿ ಕ್ರೈಮ್ ಈಸ್ ಪಾರ್ಟ್ ಆಫ್ ಹ್ಯೂಮನ್ ಲೈಫ್. ದರೋಡೆ ಆಗುತ್ತೆ, ಭ್ರಷ್ಟಾಚಾರ ಆಗುತ್ತೆ, ಹಿಂಸಾಚಾರ ಆಗುತ್ತೆ, ಅಂದ್ರೇನು ಸೇಫ್. ನೀವು ಅಲ್ಲೆಲ್ಲ ಹೋಗೋಕ್ಕೆ ಬರಲ್ಲ. ನೀವು ಯಾವ ಧರ್ಮ ಅಂದ ನೋಡಿ ಹೊಡಿತಾ ಇದ್ದಾರೆ. ಸೊ ಕರ್ನಾಟಕ ನೀವು ಯಾಕೆ ನಿಮ್ಮದು ಕತೆ ಏನು ಅದು ಹೇಳಿ? ನೀವೇನು ಆಡಳಿತ ಮಾಡ್ತಾ ಇದ್ದೀರಾ? ನೀವು ಎಷ್ಟು ಸಂಬಳ ಕೊಡ್ತಾ ಇದ್ದೀರಾ? ಎಷ್ಟು ಕೂಲಿ ಕೊಡ್ತಾ ಇದ್ದೀರಾ? ದಲಿತರ ಮೇಲೆ 100 ಕೋಟಿ ಜನರಿಗೆ ಊಟ ಇಲ್ಲ. 10,000 8,000 ಸಂಬಳ ಕೊಡ್ತೀರಾ? ಏನು ದೇಶದ ಬಗ್ಗೆ ಮಾತಾಡ್ತೀರಾ ನೀವು? ಅಂದರೆ ಕರ್ನಾಟಕ ಅಂದರೆ ಬೆಂಗಳೂರಿಗೆ ಓಡಿ ಬರ್ತಾರೆ. ಬೆಂಗಳೂರಿನಲ್ಲಿ ಇರೋರೆಲ್ಲ ಬಿಹಾರ್ ಹೋಗ್ತಾರೆ, ರಾಜಸ್ಥಾನ್ ಹೋಗ್ತಾರೆ, ಲಕ್ನೋ ಹೋಗ್ತಾರೆ. ಲಕ್ನೋನಲ್ಲಿರೋರು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಅವ್ರಿಗೆ ಊಟ ಸಿಗುತ್ತೆ, ಚೆನ್ನಾಗಿದ್ದಾರೆ. ನಾವು ಯಾರನ್ನ ಅವ್ರನ್ನ ಓಡಿಸೋದಿಲ್ಲ. ಇದೇ ಬಾಂಬೆಗೆ ಹೋದ್ರೆ ಹೊಡಿತೀರಾ ನೀವು? ಡೆಲ್ಲಿಗೆ ಹೋದ್ರೆ ಹೊಡಿತೀರಾ ನೀವು? ಲಕ್ನೋ ಹೋದ್ರೆ ಹೊಡಿತೀರಾ? ಪಾಟ್ನಾದಲ್ಲಿ ಹೊಡಿತೀರಾ? ನಾವು ನಿಮ್ಮನ್ನು ಸೇರಿಸ್ಕೊಂಡು ನಮ್ಮ ಅಣ್ಣ ತಮ್ಮ ಅಂತೀವಿ. ನಾವು ನಮ್ಮ ಮನೆಯಲ್ಲಿ ಬಂದು ಊಟ ಮಾಡಿ ಅಂತೀವಿ, ಅವ್ರ ಮನೆಯಲ್ಲಿ ಹೋಗಿ ಊಟ ಮಾಡ್ತೀವಿ. ಇದು ಒಂದು ಸ್ಟೇಟು, ಇದರಲ್ಲಿ ಕ್ರೈಮ್ ನಡೆಯುತ್ತೆ. ಕಾಂಗ್ರೆಸ್ನ ನಡೆಯನ್ನ BJP ಮತ್ತು JDSನವರು ಗೂಂಡಾಗಿರಿ ಅಂದರು. ಅವ್ರು ಏನು ಮಾಡ್ತಿದ್ರು? ಅಶೋಕ್ ಅವರು ಗೃಹ ಮಂತ್ರಿಯಾಗಿ ಇದ್ದಾಗ ನಮ್ಮ ವೀರೇಂದ್ರ ಹೆಗ್ಡೆಯರವರು ಮಾಧ್ಯಮದಲ್ಲಿ ಹೇಳಿದ್ದಾರೆ, ಸೌಜನ್ಯನ ಅತ್ಯಾಚಾರ ಆಯಿತು ಅಂತ ಗೊತ್ತಾಯಿತು. ನಾನು ಗೃಹ ಮಂತ್ರಿಗಳಿಗೆ ಫೋನ್ ಮಾಡಿದೆ, ಅವರು ಫೋನ್ ರಿಸೀವ್ ಮಾಡಿ ಸೂಚನೆ ಕೊಟ್ಟರು. ಎಲ್ಲ ಕಂಪ್ಲೀಟ್ ತನಿಖೆ ಸರ್ವನಾಶ ಆಯಿತು. ಇದು ಅವರೇ ಹೇಳಿರೋದು. ನೀವು ಆಡಳಿತ ಇದ್ದಾಗ ಎಷ್ಟು ಜನರನ್ನು ಅತ್ಯಾಚಾರ ಆಯಿತು? ಏನು ಮಾಡಿದ್ರಿ ನೀವು? ಎಷ್ಟು ಹುಡುಗಿರ ಕೊಲೆ ಆಯಿತು? ಏನು ನೀವು ಏನು ನೋಡ್ತಾ ಇದ್ರಿ ನೀವು? ಅಸೆಂಬ್ಲಿನಲ್ಲಿ ಅವ್ರಿಗೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಏನು ನೋಡ್ತಿದ್ರು? ಮೊಬೈಲಲ್ಲಿ ಏನು ನೋಡ್ತಿದ್ರಿ ನೀವು? ಯುನಾದಲ್ಲಿ ಮಹಿಳೆಯನ್ನು ಹುಡುಗಿನ ರೇಪ್ ಮಾಡಿದ್ರಿ, ಕೊಂದ್ರಿ, ಅವರಿಗೆ ಬೇಲು ಕೊಡಿಸಿದ್ರಿ ನೀವು. ಇದು ಏನು ಆಡಳಿತ? ಈಗ ಇದು ರೆಸ್ಲರ್ಸು ಆ ಮಹಿಳೆಯರಿಗೆಲ್ಲ ಬೀದಿ ಹೋರಾಟ ಮಾಡಿದ್ರು, ನೀವು ಓಡ್ತೀರಿ ಅವ್ರನ್ನ. ನೀವೇನಂದು ಹೇಳಿ, ನಿನ್ನ ಮುಖ ನೀನು ನೋಡ್ಕೊಳ್ಳಿ ಹೆಂಗಿದ್ಯಾ ಅಂದು, ಬೇರೆಯವ್ರ ಮುಖದ ಮೇಲೆನೇ ಯಾಕೆ? ರೈಟ್. ಈಗ ರಾಜ್ಯಪಾಲ ಸರ್ ಭಾಷಣದಲ್ಲಿ
ಕ್ಯಾಬಿನೆಟ್ ಅಥವಾ ಸರ್ಕಾರ ಉಲ್ಲೇಖ ಮಾಡಿದ ಪ್ರಮುಖ ಅಂಶಗಳನ್ನ ಭಾಷಣದಲ್ಲಿ ಹೇಳಲಿಲ್ಲ ಅಂದ ತಕ್ಷಣ ಚರ್ಚೆಯೇ ಡಿಲೀಟ್ ಆಯ್ತು ಅಂತಾನ, ಚರ್ಚೆ ಮಾಡಂಗಿಲ್ಲ ಅಂತಾನ, ಅಥವಾ ನೋಡಿ ಅದು ಹೆಂಗೂ ಸಿದ್ಧ ಈಗ ಆಗಿದ್ರೆ? ಟೆಂಪಲ್ ಆಫ್ ಪ್ರಜಾಪ್ರಭುತ್ವ, ಇದು ಒಂದು ದೇವಸ್ಥಾನ ಅಂತಾರೆ. ಪ್ರಜಾಪ್ರಭುತ್ವದ ಒಂದು ದೇವಸ್ಥಾನ ಅದು. ಅಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು. ಅದಕ್ಕೆ ಜನರು ಮತ ಕೊಟ್ಟು ಅಲ್ಲಿ ಕೂರಿಸಿದ್ದಾರೆ. ಅವರು ಹೇಳ್ತಾರೆ ನಾವು ಇದೆಲ್ಲ ಮಾಡಿದ್ವಿ, ಆಸ್ಪತ್ರೆ ಕಟ್ಟಿದ್ದೀವಿ, ಕೂಲಿ ಕೊಟ್ಟಿದ್ದೀವಿ, ರೋಡ್ ಡೆವಲಪ್ಮೆಂಟ್ ಮಾಡಿದ್ವಿ, ಅಭಿವೃದ್ಧಿ ಮಾಡಿದ್ವಿ, ನಮಗೆ ಕೇಂದ್ರ ಸರ್ಕಾರ GST ಒಂದು ಇಟ್ಕೊಂಡು ನಮ್ಮ ದುಡ್ಡೆಲ್ಲ ಅವರೇ ಕಿತ್ಕೊಂಡು ಹೋದರು, ನಮ್ಮ ಹಕ್ಕುಗಳೆಲ್ಲ ತಗೊಂಡ್ರು ಅವರು. ಇಂಡಿಯಾ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ಸು, ಇದನ್ನು ಮುನ್ಸಿಪಾಲ್ಟಿ ಮಾಡಿಬಿಟ್ಟಿದ್ದಾರೆ. ಇದು ಅವರ ಪಾಲಿಸಿ. ಅದನ್ನು ಅವ್ರು ಡ್ರಾಫ್ಟ್ ಅವರೇ ಮಾಡಬೇಕು ಸಂವಿಧಾನದಲ್ಲಿ. ಆರ್ಟಿಕಲ್ 176 ಯಾರು ಡ್ರಾಫ್ಟ್ ಮಾಡಬೇಕು? ಗವರ್ನರೇ ಡ್ರಾಫ್ಟ್ ಮಾಡ್ಬೋದಾ? ಹಾಗಾದರೆ ನೀವು ನಾಗ್ಪುರಿಂದ ಬಂದು ನೀವೇ ಡ್ರಾಫ್ಟ್ ಮಾಡಿಬಿಡ್ತೀರಾ? ಹೆಂಗೆ ನ್ಯಾಯ ಅದು? ಯಾವ ಕಾನೂನು ಪ್ರಕಾರ, ಯಾವ ಸಂವಿಧಾನ ಅದು? ಅಂದರೆ ಇಲ್ಲಿ ಬೇರೆ ಒಂದು ಪಕ್ಷ ಆಡಳಿತ ಮಾಡ್ತಿದ್ರೆ ಅದಕ್ಕೆಲ್ಲನೂ ವಿರೋಧನ? ಬಿಲ್ಸ್ ಎಲ್ಲ ಯಾಕೆ ಪೆಂಡಿಂಗ್ ಇಡ್ತೀರಾ ನೀವು? ಇದು ಏನು ಮಲ್ತಾ ಇದ್ದೋರ್ನೇನ? ಇಲ್ಲಿ BJP ಇದ್ರೆ ಬೆಣ್ಣೆ ಹಚ್ತೀರಾ, ಕಾಂಗ್ರೆಸ್ ಬಂದ್ರೆ ಸುಣ್ಣ ಹಚ್ತೀರಾ. ಇದು ಏನು ಹುಡುಕಾಟನ ಇದು? ಈಸ್ ಇಟ್ ಎ ಪ್ಲೇಯಿಂಗ್ ಗೇಮ್? ಡಬಲ್ ಇಂಜಿನ್ ಇದ್ದಾಗ್ಲೂ ಅನುದಾನ ಸಕಾಲಕ್ಕೆ ಬರಲಿಲ್ಲ. ಈಗ ಅಲ್ಲಿ BJP, ಇಲ್ಲಿ ಕಾಂಗ್ರೆಸ್ ಇದ್ರೂ ಬರಲ್ಲ ಅಂದ್ರೆ ರಾಜ್ಯ ಜನಕ್ಕೆ ಅನ್ಯಾಯ ಆಗ್ತಿರೋದು. ಡಬಲ್ ಎಂಜಿನ್ ಅನ್ನೋದೇ ಸುಳ್ಳು. ದರ್ ಇಸ್ ಓನ್ಲಿ ಒನ್ ಎಂಜಿನ್. ಒನ್ ಎಂಜಿನ್, ಒಂದು ಇದು ಏನು ಎಂಜಿನ್ ಇದೆ, ಬರೀ ಚಕ್ರ ಇದೆ. ಇಲ್ಲಿ ಬರೀ ಚಕ್ರ ಇಟ್ಬಿಟ್ಟಿದ್ದು ಇಂಜಿನ್ ಆದರೆ ಅದು ಇಂಜಿನ್ಗೆ ಎಂಜಿನೇ ಇಲ್ಲದೆ ಎಂಜಿನ್ ಹೆಂಗಾಗುತ್ತೆ? ನೀವು ಫುಲ್ ಮಾಡಿದರೆ ಎಂಜಿನ್ ಹಿಂದ್ಗಡೆ ಹೋಗುತ್ತೆ. ಎಲ್ಲಿ ಡಬಲ್ ಇಂಜಿನು? ಇಟ್ ಈಸ್ ಅ ಪವರ್ಫುಲ್ ಎಂಜಿನ್ ಇನ್ ಡೆಲ್ಲಿ. ಎಲ್ಲ ಅಧಿಕಾರ ಈಗ ತೆರಿಗೆ ಹಕ್ಕನ್ನು ನೀವೇ ತಗೊಂಡು ಹೋಗ್ಬಿಟ್ರಿ. ನಾವು ಮಸಾಲ ದೋಸೆ ತಿಂದ್ರೇನೋ ನಿಮ್ಗೆ ದುಡ್ಡು ಹೋಗುತ್ತೆ, ಕೋಟು ಶರ್ಟ್ ತಗೊಂಡ್ರೇನೋ ನಿಮ್ಗೆ ದುಡ್ಡು ಹೋಗುತ್ತೆ. ನಮ್ಗೇನು ಬರುತ್ತೆ? ತೆರಿಗೆ ಅಕ್ಕೆ ಕಿತ್ಬಿಟ್ರಿ. ನಿಮ್ಮ ವಾದವನ್ನು ಗಮನಿಸಿದ್ರೆ ಸೌತ್ ಇಂಡಿಯಾದ ರಾಜ್ಯಗಳು ಇಡೀ ದೇಶವನ್ನ ನಡೆಸ್ತಿದ್ದಾವೇನೋ ಆರ್ಥಿಕವಾಗಿ ಅನ್ನೋ ರೀತಿಯಲ್ಲಿದೆ. ಹೌದು, ನಮ್ಮ ದುಡ್ಡು ಅಲ್ಲಿ ಹೋಗುತ್ತೆ, ಅಲ್ಲಿಂದ ಜನ ಇಲ್ಲಿ ಬರ್ತಾರೆ. ನಾನು ಹೋಗಿದ್ದೀನಿ, ಬಿಹಾರ್ಗೆ ಹೋಗಿದ್ದೀನಿ. ನೋಡಿ, ಫಾರ್ ಯುವರ್ ಇನ್ಫಾರ್ಮೇಷನ್, ನಾನು ವಾರಣಾಸಿ ಹೋಗಿ ವಾರಣಾಸಿಯಿಂದ ಅಲಹಾಬಾದ್ಗೆ ಒಂದು ಟ್ಯಾಕ್ಸಿ ತಗೊಂಡು ಹೋದೆ. ಒಂದು ಹೋಟ್ಲಿಲ್ಲ, ನನಗೆ 2 ಮೊಟ್ಟೆ ತಿನ್ನಬೇಕು ಅಂದು ಹೋಟ್ಲೇ ಇಲ್ಲ. 200 ವರ್ಷ ಹಿಂದ್ಗಡೆ ಇದೆ, ಕಿತ್ತು ಹೋಗಿರೋ ಶರ್ಟು. ಭಾರಿ ಬಡ ಜನದಲ್ಲಿ. ಬೆಂಗಳೂರಲ್ಲಿ ಹಂಗಿಲ್ಲ. ಎಲ್ಲ ಕೂಲಿ ಕೆಲಸ ಮಾಡೋವನ ಕೈಯಲ್ಲಿನೂ ಮೊಬೈಲ್ ಇದೆ. ಅವನು ಮಟನ್ ಚಿಕನ್ ಖರೀದಿ ಮಾಡ್ತಾನೆ, ಪಿಕ್ಚರ್ ನೋಡ್ತಾನೆ, ಬಟ್ಟೆ ಖರೀದಿ. ಇದು ಬಡತನ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವರು ಕಂಪೇರ್ ಮಾಡಿದರೆ ಅವ್ರಿಗೂ ನಮಗೆ ಅಜಗಜಾಂತರ. ಹೌದೌದು, ನಾನು ನೋಡಿದ್ದೀನಿ, ಡೆಲ್ಲಿ ಹೋಗಿದ್ದೀನಿ, ಇಡೀ ದೇಶ ಎಲ್ಲ ಕಡೆ ಓದಿದ್ದೀನಿ. ನಾನು ಲಕ್ನೋ ಕೋರ್ಟ್ ಹೋದೆ. 250 ವರ್ಷಕ್ಕೆ ಮೊದಲು ಬಿಲ್ಡಿಂಗ್ ಹೆಂಗಿರುತ್ತೋ ಹಂಗಿದೆ ಲಕ್ನೋ ಹೈಕೋರ್ಟಲ್ಲಿ. ನ್ಯಾಯಾಧೀಶರು ನಮ್ಮ ಕೋರ್ಟ್ಗಳು ಬಂದು ನೋಡಿ, ಅಲ್ಲಿ ಎಲ್ಲ ಕೋರ್ಟಲ್ಲಿ ನ್ಯಾಯಾಧೀಶರು ಕೂತಿದ್ದಾರೆ. ಇಲ್ಲಿ ಟೈಪಿಂಗ್ ಆಗ್ತಾ ಇದೆ, ಅಲ್ಲಿ ಒಬ್ಬ ಫೋನ್ ಮಾತಾಡ್ತಾ ಇರ್ತಾನೆ, ಇಲ್ಲಿ ಒಬ್ಬ ಜ್ಯೂಸ್ ಕುಡಿತಾ ಇದೆ. ಕೋರ್ಟ್ ಒಳಗಡೆ ಜಡ್ಜಿನೇ ಇರಲ್ಲ, ಎವಿಡೆನ್ಸ್ ಆಗ್ತಿರುತ್ತೆ. ಎಲ್ಲಿ ಕೋರ್ಟು? ಏನು ರಾಜ್ಯ ಅದು? ಎಷ್ಟು 200 ವರ್ಷ ಹಿಂದೆ ಇದೆ. ನೀವು ಬಂದು ನಮಗೆ ಪಾಠ ಹೇಳ್ತೀರಾ ನೀವು? ರೈಟ್, ಗಾಟ್ ಇಟ್ ಸರ್. ಈಗ ರೈಟ್ ನೋ ಸಿಚುವೇಶನ್ ನೋಡಿದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅಸಮಾಧಾನ ಆಗಿದೆ. ರಾಜ್ಯಪಾಲರು ರಾಷ್ಟ್ರಪತಿಗಳ ಪ್ರತಿನಿಧಿಗಳು, ಅವರು ಕೇಂದ್ರ ಸರ್ಕಾರದ ಪ್ರತಿನಿಧಿ ಥರ ನಡ್ಕೋಬಾರ್ದು ಅನ್ನುವಂಥ ಅಸಮಾಧಾನ ಇದೆ. ಹಾಗಾಗಿ ಕಾನೂನಾತ್ಮಕ ಹೋರಾಟಕ್ಕೆ ಮಾಡೋ ಅವಕಾಶಗಳಿದ್ದಾವೆ. ನಿಮ್ಗೇನನ್ಸುತ್ತೆ? ಯಾಕಂದರೆ ಎಲ್ಲ ರಾಜಕೀಯ ನಾವೇ ಆಯ್ಕೆ ಮಾಡಿರುವಂಥ ಸೋಕಾಲ್ಡ್ ಜನಪ್ರತಿನಿಧಿಗಳು, ಇವರೊಂದು ಕಾಂಗ್ರೆಸ್ನವ್ರು ಸ್ಟ್ಯಾಂಡ್ ತಗೋತಾರೆ, ರಾಜ್ಯಪಾಲರ ಈ ಧೋರಣೆಯನ್ನು ವಿರೋಧಿಸ್ತಾರೆ, ಹೋರಾಟ ಮಾಡ್ತಾರೆ ಅಂತ ಅನ್ಸುತ್ತಾ, ಅಥವಾ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಅನ್ಸುತ್ತಾ? ಈಗ ಎಲ್ಲ ಸರ್ಕಾರ ಅಡ್ಜಸ್ಟ್ಮೆಂಟಲ್ಲೇ ಹೋಗುತ್ತೆ. ಅದು ಒಂದು ಮ್ಯೂಸಿಕಲ್ ಚೇರು. ಅಲ್ಲಿರೋ ಸಚಿವರು ಇವತ್ತು ಕಾಂಗ್ರೆಸ್ಸು, BJP ಬಂದರೆ ಸಚಿವರು BJPಗೆ ಹೋಗ್ತಾರೆ, JDS ಬಂದರೆ ಅಲ್ಲಿ ಹೋಗ್ತಾರೆ. ಮ್ಯೂಸಿಕಲ್ ಚೇರ್, ಅಡ್ಜಸ್ಟ್ಮೆಂಟೇ ಆಗ್ತಾ ಇದೆ. ಈಗ ಪಾಲಿಸಿ ಅಂದರೆ ಇವರು ಒಂದೇ, ಅವ್ರು B ಟೀಮ್ ಅಂದರೆ ಇವ್ರು A ಟೀಮು, ಇವ್ರು A ಟೀಮ್ ಅಂದರೆ ಅವ್ರು B ಟೀಮು. ಈಗ ಅವ್ರಿಗೂ ಭಾರಿ ವ್ಯತ್ಯಾಸ ಏನಿಲ್ಲ. ರಾಜ್ಯ ಜನರ ಹಿತಾಸಕ್ತಿ ಹಂಗಾರೆ ಯಾರಿಗೂ ಬೇಡವೆ? ಯಾರು ರಾಜ್ಯ ಜನರಿಗೆ ಹೋಗಿ ಹೇಳೋರು ಯಾರು? ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಬಂದರೆ ಕರೆನ್ಸಿ ನೋಟಕ್ಕೆ ಸೀಟು, ಕರೆನ್ಸಿ ನೋಟಕ್ಕೆ ಓಟು, ಸೀಟು ಓಟು, ಪ್ರಜಾಪ್ರಭುತ್ವ.
Right. ನೋಡಿ ಹಿಂಗೆ ಗುದ್ದಿ ಹಿಂಗೆ ಹಾಕೋಕ್ಕೆ 5 ಸೆಕೆಂಡ್ ಪ್ರಜಾಪ್ರಭುತ್ವ, 5 ವರ್ಷ ದೌರ್ಜನ್ಯ, 5 ವರ್ಷ ನೀವು ಓಟು ನೋಟು, 5 ವರ್ಷ ಏಟು, ಶಾಟು ಬೂಟು ಲೂಟು ಹಿಂಗೆ ಹೋಗ್ತಾ ಇದೆ. ಈಗ ಪ್ರಜಾಪ್ರಭುತ್ವದಲ್ಲಿ ನೀವು ಬಂದಿದ್ದೀರಾ, ಕಾಂಗ್ರೆಸ್ ಸರ್ಕಾರ ಕೇಳ್ತೀನಿ, ನಿಮ್ದು ಕನಿಷ್ಠ ವೇತನ ಹೇಳಿ, ನೀವು ಏನು ಮಾಡಿದ್ದೀರಾ? ಮೆಟ್ರೋ ಭಾರಿ ಸುಂದರವಾಗಿ ಹೋಗ್ತಾ ಇದೆಲ್ಲ. ಈ ಸರ್ಕಾರಕ್ಕೆ ಅವರಿಗೆ DA ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಕೊಟ್ಟಿಲ್ಲ. ನೋಡಿ 10,000 ರೂಪಾಯಿ ಸಂಬಳ ಕೊಟ್ಟು ಇಟ್ಟಿದ್ದೀರಾ, 10,000ದಲ್ಲಿ ಜೀವನ ಮಾಡೋಕ್ಕಾಗುತ್ತಾ? ಇಂಪಾಸಿಬಲ್. ಎಂಟೈರ್ ಒಂದೊಂದು ಸ್ಟೇಷನ್ನಲ್ಲಿ 50 ಜನ ಇದ್ದಾರೆ, 82 ಮೆಟ್ರೋ ಸ್ಟೇಷನ್ ಇದೆ, ಎಲ್ಲರೂ ಕಾಂಟ್ರಾಕ್ಟ್ ಲೇಬರು. ಹೌದು. ಟಿಕೆಟ್ ಕೊಡೋರು ಮಹಿಳೆ ಕಾಂಟ್ರಾಕ್ಟ್ ಲೇಬರು. ಕೋರ್ಟಲ್ಲಿ ಹೋದರೆ ಅರ್ಧ ಕಾಂಟ್ರಾಕ್ಟು ಅರ್ಧ ಪರ್ಮನೆಂಟು. BWSSB ಬೋನಸ್ 250 ಜನ ಇದ್ದರೆ ಊಟ ಕೊಡಬೇಕಂದಿದೆ, 4,000 ಜನ ಇದ್ದಾರೆ, ಊಟ ಕೊಡ್ತಾ ಇಲ್ಲ. ಊಟ ಕೊಡೋಕ್ಕೆ ಹೋಗ್ತಾ ಇಲ್ಲ. ಬರೀ ಸಿಟಿನ ಅವ್ರು ನೋಡ್ಕೊಳ್ತಾರೆ, ನೀರು ಕೊಡ್ತಾರೆ, ಒಳಚರಂಡಿ ಕ್ಲೀನ್ ಮಾಡ್ತಾರೆ, ಊಟ ಕೊಡಲ್ವ ನೀವು? ಬೋನಸ್ ಕೊಡಲ್ವಾ? ಹೌಸ್ ರೆಂಟ್ ಅಲೋವೆನ್ಸ್ ಕೊಡಲ್ವಾ? ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲ್ವಾ? ಗ್ರ್ಯಾಚ್ಯುಟಿ ಕೊಡಲ್ವಾ? ಅವ್ರ ಮನುಷ್ಯರೇ ಅಲ್ವಾ? ಏನು ಆಡಳಿತ ಮಾಡ್ತಾ ಇದ್ದೀರಾ ನೀವು? ಜನ ಸಿಡಿದು ಹೇಳ್ತಾರೆ ಸರ್. ಏನು ಇಲ್ಲಿ ಇರೋ 108 ಆಂಬುಲೆನ್ಸ್ಗೆ ಎಷ್ಟು ಸಂಬಳ ಕೊಡ್ತೀರಾ? MSc MCom ಲೆಕ್ಚರರ್ಸು ಕಾಂಟ್ರಾಕ್ಟ್ ಇಟ್ಕೊಂಡು ಮೋಸ ಮಾಡ್ತೀರಲ್ಲ, 10,000 ಸಂಬಳ ಕೊಡ್ತೀರಾ? ಇದು ಚರ್ಚೆ ಮಾಡಬೇಕು. ಅದನ್ನು ಯಾರು ಚರ್ಚೆ ಮಾಡೋದು? ಜನರು ಸರಿಯಾಗಿದ್ದಾರೆ, ಬಿಸ್ನೆಸ್ ಮಾಡೋರಿಗೆ ಎಲ್ಲ ಸಚಿವರಿಗೂ ವ್ಯಾಪಾರ ಇದೆ, ರಿಯಲ್ ಎಸ್ಟೇಟ್ ಇದೆ, ಪ್ರತಿಯೊಬ್ಬರು ಕೋಟ್ಯಾಂತರ ರೂಪಾಯಿ 500 ಕೋಟಿ ರೂಪಾಯಿಗೆ ಮನೆ ಖರೀದಿ ಮಾಡ್ತಾರೆ. ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದರು, ಯಾವನು ಶೂ ಹಾಕಿದ್ದಾನೆ ಅವನಿಗೆ ಗೊತ್ತಿರುತ್ತೆ ಅದು ಎಲ್ಲಿ ಕಚ್ಚುತ್ತೆ ಅಂದು. ಯಾರು ಕೊಲಕೇರಿನಲ್ಲಿ ಹುಟ್ಟಿ ಬೆಳೆದಿದ್ದಾನೆ ಅವನಿಗೆ ಗೊತ್ತಿದ್ದೆ ಏನು ನೋವು ಒಂದು. ಖಂಡಿತ. ರೈಟ್ ಸರ್, ರೈಟ್. ಸೊ ಹಾಗಾದ್ರೆ ರಾಜ್ಯದ ಜನ ಸಿಡಿದೇಳೋ ದಿವಸ ದೂರ ಇಲ್ಲ. ನಾವು ಸಿಡಿದು ಎದ್ದು ಇದ್ದರೆ ಇವ್ರು ಯಾರಲ್ಲೂ ಆಡಳಿತಿಗೆ ಬರ್ತಾ ಇಲ್ಲ. ನಾವು ಹಣೆ ಭಾರ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಹಣೆ ಭಾರ ಚಿಂತನೆ ಎಷ್ಟುವರೆಗೆ ನಮ್ಮ ತಲೆಯಲ್ಲಿ ಇರುತ್ತೆ, ಅದು ಹಿಂಗೆ ಇರುತ್ತೆ. ರೈಟ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ರಾಜ್ಯಪಾಲರ ನಡೆ ಇರ್ಬೋದು, ಸಂವಿಧಾನ ಏನು ಹೇಳುತ್ತೆ, ಕಾಂಗ್ರೆಸ್ ನೆಕ್ಸ್ಟ್ ಮೂವ್ ಏನು ಮಾಡ್ಬೋದು, ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನೋಡೋದ್ರಲ್ಲಿ ವೀಕ್ಷಕರೇ, ಇವತ್ತು ಹಿರಿಯ ವಕೀಲರಾಗಿರುವಂತಹ ಬಾಲನವರು ಭಾಗಿಯಾಗಿದ್ದರು. ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ನಡೆದುಕೊಂಡ ರೀತಿಯ ಬಗ್ಗೆ ಇರುವಂತಹ ಅಸಮಾಧಾನ ಇರ್ಬೋದು, ಕಾನೂನಾತ್ಮಕ ಹೋರಾಟವನ್ನು ಕಾಂಗ್ರೆಸ್ ಹೇಗೆ ಮಾಡ್ಬೋದು, BJP ಇದನ್ನು ಗುಂಡಾಗಿರಿ ಅಂತ ಕರೆದ್ರೂ ಕೂಡ ಸಂವಿಧಾನ ಏನು ಹೇಳುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.